ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಾರಣ ಅದರಲ್ಲಿರುವಂತ ರಂಜಕ. ತುಪ್ಪದಲ್ಲಿ ಲೈಟ್ ಫ್ಯಾಟ್ ಅಂತೂ ಇದ್ದೇ ಇರುತ್ತೆ, ಸ್ವಲ್ಪ ಕೊಬ್ಬು ಬರುತ್ತೆ. ಅದಕ್ಕೆ ನಿಯಂತ್ರಿತ ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತಾರೆ. ಅದರಲ್ಲಿರೋದು ಏನಾಗುತ್ತೆ, ರಕ್ತದಲ್ಲಿರುವಂತ ವಿಷಕಾರಿ ವಸ್ತುಗಳನ್ನ ಪ್ಯೂರಿಫೈ ಮಾಡೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆ ಕೆಲವಷ್ಟು ಬೇಳೆಕಾಳುಗಳನ್ನ, ಅದರಲ್ಲೂ ಮೊಳಕೆ ಕಾಳುಗಳನ್ನ ಬೆಳಗ್ಗೆ ತಿನ್ನೋದ್ರಿಂದ ದೇಹದಲ್ಲಿ ಇರುವಂತ ಎಷ್ಟೋ ಟಾಕ್ಸಿಕ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ. ಬೆಳಗ್ಗೆ ಹೊತ್ತು ಗಂಜಿ, ಅಂಬಲಿ ಮತ್ತೆ ತುಪ್ಪ ಇದು ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೇದಾ? ಹೌದು ಅಂತ ಋಷಿ ಮುನಿಗಳು ಹೇಳಿದ್ದಾರೆ. ಈಗ ಋಷಿ ಮುನಿಗಳು ತಿಳಿಸಿರುವಂತ ವಿಷಯಗಳನ್ನ ಕಲೆಕ್ಟ್ ಮಾಡಿರೋ ತಾಳೆ ಓಲೆ ಬುಕ್ಕಲ್ಲಿ ಇರೋದು ಅದೇ ವಿಷಯಗಳು. ಬೆಳಗ್ಗೆ ಹೊತ್ತು ನಾವು 108 ಆಹಾರಗಳನ್ನ ತಿಂತೀವಿ. ಈಗಂತೂ ಫಾಸ್ಟ್ ಫುಡ್ಗಂತೂ ಅಡ್ಜಸ್ಟ್ ಆಗ್ಬಿಡ್ತೀವಿ. ಬೆಳಗ್ಗೆನೆ ಫಾಸ್ಟ್ ಫುಡ್ ಬೇಕು ನಮಗೆ. ಅದನ್ನ ಬಿಟ್ಟು ಆದಷ್ಟು ಗಂಜಿ, ಅಂಬಲಿ, ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದರಲ್ಲೂ ಬೇಳೆಕಾಳುಗಳನ್ನ ಬೆರೆಸಿ ಮಾಡುವಂತ ಗಂಜಿ, ಅಂಬಲಿಯಿಂದ ದೇಹಕ್ಕೆ ಎಷ್ಟೋ ಪ್ರೋಟೀನ್ಗಳು ಸಿಗುತ್ತೆ. ನಾವು ಬೆಳಗ್ಗೆ ಟಿಫನ್ ಅಂತ ಬಳಸ್ತೀವಿ, ಎಣ್ಣೆ ಹಾಕೊಂಡಿರ್ತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಅದಕ್ಕೆ ಅದಾಡ್ ಮಾಡೋಣ, ಇದಾಡ್ ಮಾಡೋಣ ಅಂತ ಎಷ್ಟೊಂದು ಆರ್ಟಿಫಿಷಿಯಲ್ ಮಿನರಲ್ಸ್ ಆಡ್ ಮಾಡಿರ್ತೀವಿ. ಇದರಿಂದ ಕೂಡ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಬೀಳುತ್ತೆ. ತುಪ್ಪ ತುಂಬಾನೇ ಒಳ್ಳೇದು. ತುಪ್ಪ ಈಗ ಪ್ಯೂರ್ ಆಗಿರೋದು ಸಿಗೋದು ತುಂಬಾ ಕಡಿಮೆ ಆಗಿದೆ. ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕಾರಣ ಅದರಲ್ಲಿರುವಂತ ರಂಜಕ. ತುಪ್ಪದಲ್ಲಿ ಲೈಟ್ ಫ್ಯಾಟ್ ಅಂತೂ ಇದ್ದೇ ಇರುತ್ತೆ, ಸ್ವಲ್ಪ ಕೊಬ್ಬು ಬರುತ್ತೆ. ಅದಕ್ಕೆ ನಿಯಂತ್ರಿತ ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತಾರೆ. ಅದರಲ್ಲಿರೋದು ಏನಾಗುತ್ತೆ, ರಕ್ತದಲ್ಲಿರುವಂತ ವಿಷಕಾರಿ ವಸ್ತುಗಳನ್ನ ಪ್ಯೂರಿಫೈ ಮಾಡೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆ ಕೆಲವಷ್ಟು ಬೇಳೆಕಾಳುಗಳನ್ನ, ಅದರಲ್ಲೂ ಮೊಳಕೆ ಕಾಳುಗಳನ್ನ ಬೆಳಗ್ಗೆ ತಿನ್ನೋದ್ರಿಂದ ದೇಹದಲ್ಲಿ ಇರುವಂತ ಎಷ್ಟೋ ಟಾಕ್ಸಿಕ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಗಂಜಿ, ಅಂಬಲಿ. ಅಂಬಲಿ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ವೇನೋ. ಈಗ ನಾವು ನೋಡ್ಬೋದು, ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಎಷ್ಟೋ ಕಡೆ ಅಂಬಲಿ ಅಂತ ಮಾಡ್ತಾ ಇದ್ದಾರೆ. ಗಂಜಿ ಮನೆಯಲ್ಲೇ ಮಾಡ್ಕೋಬಹುದು. ರವೆ ಗಂಜಿ ಮಾಡ್ತಾರೆ, ಇನ್ನ ಅಕ್ಕಿ ಗಂಜಿ ಮಾಡ್ತಾರೆ, ಇನ್ನ ಬೇರೆ ಬೇರೆ ಐಟಮ್ಸ್ ಗಳಿಂದ ಗಂಜಿ ಮಾಡ್ಕೊಳ್ತಾರೆ. ಅನ್ನದಲ್ಲೂ ಮಾಡಿರ್ಬೋದು ಗಂಜಿ. ಅದ್ರ ಜೊತೆಗೆ ಅಂಬಲಿ ಅನ್ನೋದು ಒಂದು ಮಾಡ್ತಾರೆ. ಅಂಬಲಿನಲ್ಲಿ ಏನ್ ಮಾಡಿರ್ತಾರೆ, ರಾಗಿ ಹಿಟ್ಟನ್ನ ಬಳಸಿರ್ತಾರೆ, ಮೊಸರು, ಈರುಳ್ಳಿ, ಇನ್ನ ಬೇರೆ ಬೇರೆ ರೀತಿ ತರಕಾರಿಗಳನ್ನ ಬಳಸೋದ್ರಿಂದ ಅದರಲ್ಲಿ ದೇಹಕ್ಕೆ ತಂಪು ಅನ್ನೋದು ಸಿಗುತ್ತೆ. ಜೊತೆಗೆ ತುಪ್ಪ ಸ್ವಲ್ಪ ಸೇರಿಸಿ ಕುಡಿಯೋದ್ರಿಂದ ದೇಹ ಪ್ಯೂರಿಫೈ ಆಗ್ತಾ ಇರುತ್ತೆ, ಆರೋಗ್ಯದಿಂದ ಕೂಡಿರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಆದಷ್ಟು ಗಂಜಿ, ಅಂಬಲಿ ಇದನ್ನ ಕುಡಿಯೋದು, ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದ್ರಿಂದ ದೇಹಕ್ಕೆ ಆರೋಗ್ಯವಾಗಿರುತ್ತೆ ಅಂತ ಋಷಿ ಮುನಿಗಳು ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಎಣ್ಣೆ ಇದೆಲ್ಲ ಇರಲಿಲ್ಲ. ಎಣ್ಣೆ ಪದಾರ್ಥಗಳು ಜಾಸ್ತಿ ಆದಾಗಲೇ ಈ ಹಾರ್ಟ್ ಅಟ್ಯಾಕ್ ಕಾಯಿಲೆಗಳು ಜಾಸ್ತಿ ಆಯ್ತಾ ಹೋಯ್ತು. ಫ್ಯಾಟ್ ಅನ್ನೋದು ಮನುಷ್ಯನಲ್ಲಿ ಜಾಸ್ತಿ ಆಯ್ತಾ ಹೋಯ್ತು. ಎಣ್ಣೆ ತಿನ್ನೋದಕ್ಕೂ ತುಪ್ಪ ತಿನ್ನೋದಕ್ಕೂ ತುಂಬಾನೇ ಡಿಫರೆನ್ಸ್ ಇದೆ. ತುಪ್ಪ ತಿಂದ್ರೆ ಅಷ್ಟೊಂದು ಫ್ಯಾಟ್ ಆಗುತ್ತೋ ಇಲ್ವೋ, ಆದ್ರೆ ಎಣ್ಣೆ ತಿಂದ್ರೆ ಫ್ಯಾಟ್ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಅದು ಕೆಟ್ಟ ಫ್ಯಾಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದರಿಂದ ಮನುಷ್ಯನ ಆಯಸ್ಸು ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಇಂಥ ತಿಂಡಿಗಳನ್ನ ತಿನ್ನಿ ಅಂತ ತಾಳೆಗರಿಗಳಲ್ಲಿ ಋಷಿ ಮುನಿಗಳು ಬರೆದಿಟ್ಟು ಹೋಗಿದ್ದಾರೆ. ಆದಷ್ಟು ಅಂತ ಆಚಾರ ವಿಚಾರಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಇದರಿಂದ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಣ. ಇನ್ನ ಈ ತರ ವಿಷಯಗಳನ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ.